ಸಾನಿ ಆತಮ್ಮನ ಅಂತರ ಸ್ಕೂಲ್ಗೆ ಹೋದ್ರು. ಮತ್ತು ನಂದು ಎಲ್ಲ ಕೆಲಸ ಆತ. ಇವಾಗ ನಾನು ನಮ್ಮ ಮನೆಯವ್ರು ಕೂಡ ಸ್ವಲ್ಪ ಹೊರಗೆ ಕೆಲಸ ಐತಿ, ಹೋಗಿ ಬರ್ತೀವಿ. ಹೋಗಂದ್ರೆ ನಮ್ಮ ಚಪ್ಪಲ್ ಸ್ಟ್ಯಾಂಡ್ ಫಸ್ಟೇ ಹೊಸ ಇದ್ದಾಗ ಎಷ್ಟು ಚಂದ ಇರ್ತಿದೆ, ಎಲ್ಲ ಪೂರ ಬಗ್ಗೆ ಬಿಡ್ತಲ್ರಿ ಇದು. ಅದ್ರಾಗ ಬಿಸ್ಲಾಗ ಆಗ್ಬಿಡ್ತಲ್ಲ ಇದು, ಪೈಪ್ ಎಲ್ಲ ಬಗ್ಗಾಕತ್ತಿ ಬಿಟ್ವು. ಡಸ್ಕ ಆಗ್ಬಿಡ್ತದ. ಹೌದು, ಚಲೋ ಏನಾಗಲ್ಲ. ಬಂದಿರ್ಪ ನಾವು ಅಮ್ಮರ ಮನೆಗೆ. ಅಮ್ಮ ಮತ್ತು ಅಪ್ಪಾರ ಎಲ್ಲರೂ ಇದ್ಕೊಂಡಿದ್ರು. ಒಬ್ಳಿಗೆ ಚಲೋ ಆಯ್ತು, ನಾವು ಈಗ ಬಂದಿದ್ದೆ. ಅಮ್ಮ ನಿಮ್ಗೆ ಎಂಥದ್ದು ಬೇಕು ನೋಡ್ರಿಪ್ಪ ಅಂತ ತಗೋರಿ ಸೀರೆನ, ಹಬ್ಬದ ದಿನ ಉಟ್ಕೊಂತ್ರಿ. ಚಲೋ ತಗೋರಿ, ಚಲೋ ತಗೊಂತಾನೆ. ಈಗ ಅದಕ್ಕ ಹೊಂಟಿದ್ವಿ ಮತ್ತ ನೀವು ಬಂದ್ ಕೊಟ್ರಲ್ಲ, ಅದ್ರ ಸಲಾಗಿ ಚಲೋ ಸೀರೆನ ತಗೊಂತಾನೆ. ದೇವ್ ಬಿ ಪಾತ್ಮನ ಆಶೀರ್ವಾದಿದ್ದ ಇವತ್ತು ಚಲೋ ನಡೀಲಿವ ಎಲ್ಲ ಆಗ್ದು ಮಾಡ್ಬಿಡ್ರಿ ನೀವು ಎಲ್ಲರಿಗೂ ಚಲೋ ಇರ್ಲ ಅಂತ ಯಾವತ್ತು ಈಗಬೇಕು ನಿಮ್ ಮ್ಯಾಗ. ಆತು ಹೋಗ್ಬರ್ರಿ. ಬರ್ರಿ ಅದ ರಿಕ್ಷಾದಾಗ ಹೋಗೋಣ. ಎಲ್ಲಿಗ್ರಿ? ಅದ್ ಬಿಟ್ಟು ಹೋಗ್ತಾರ ಬಾ. ಏ ಬ್ಯಾ ನನಗೆ ನೀವು ಹಿಂಗೆ ಹೋಗ್ತೀರಿ, ನೀವು ನಾವು ಹಿಂಗೆ ಹೋಗಿ ತಗೋರಿ, ನೀವು ಹಿಂಗೆ ಹೋಗ್ತೀರಿ. ಎಡ್ಕಂತ ಹೋಗ ಎಲ್ಲಿ ಹೋಗ್ತೀರಿ? ಬರ್ರಿ ಅಲ್ಲೇ ಹೋಗೋಣ. ನೋಡ್ರಿ ಅಪ್ಪ, ಇವತ್ತೇನು ಆಗಿರ್ತವೆ 3 ತಿಂಗಳು ಜಾರ್ತಲ್ಲ ಅಪ್ಪ. ರಾತ್ರಿ ಲೇಟಾಗಿ ಬಂದ್ರಿ ನೀವು ಮೊನ್ನೆ? ಹೌದಾ? ನಾವು ಬಂದಿದ್ವಿ ತಳಗ, ಅವಾಗ ಅಮ್ಮ ಹೇಳಿದ್ರು ನಮಗೆ ಹಿಂಗೆ ಹೋಗ್ಯಾರ ಅಂತೇಳಿ. ನಮಗೆ ಅವತ್ತು ನೋಡು ಊರನ್ನ ಒಬ್ರು ಫೋನ್ ಹಚ್ಚಾರಪ್ಪ. ಅವತ್ತು ಯಾರು ಹಚ್ಚಿಲ್ಲ ಫೋನ್ ನನಗೆ. ನಾವು ವಿಡಿಯೋದಾಗ ಬಿಜಿ ಆಗ್ಬಿಟ್ಟಿದ್ವಿ, ಫೋನ್ ಹಚ್ಚಿಲ್ಲ ನಾವು. ಅಮ್ಮ ಬಂದು ಹೇಳಿದ್ಮೇಲೆ ಗೊತ್ತಾಯ್ತು ನಾವು ಇಲ್ಲ ಅಮ್ಮನ ಅಂಗಡಿ ಕಡೆ ಬಂದಾಗ ಅಪ್ಪಾರ ಎಲ್ಲಿ ಹೋಗ್ಯಾರ ಅಂತ ಕೇಳಿದಾಗ ಕೇಳಿದ್ವಿ ಅಂತ ಮರ ಅಂತವ ಇವ. ಏನ್ ಮಾಡೋದು, ಅನ್ನದ ಋಣ ಭೂಮಿ ಋಣ. ಆದ್ರೂ ರಂಜಾನ್ ತಿಂಗಳದಾಗ ಬಂತ ಸಾವ ಅದ ಒಂದ್ ದೊಡ್ಡ ಇದು ನೋಡು ಅದ. ಚಲೋ ಇದ್ರಪ್ಪ ಪಾಪ ಅವ್ರ. ಮೊನ್ನೆ ನಾವು ಲಗ್ನ ಪತ್ರ ಕೊಡಕ್ ಹೋದಾಗ ಎಷ್ಟು ಜೂಜ್ ಮಾಡಕತ್ತ, ಹಂಗ ಆರಾಮಿಲ್ದ ಅನ್ನೋರು ಎದ್ದು ಸಡನ್ ಆಗಿ ಕುತ್ಕೊಂಡ ಅವ್ರಿಗೆ ಮಗಳಿಗೆ ಹೇಳಕತ್ತ ಚಾ ಕೊಡವ ಉಣ್ಣ ಕೊಡವ ಅಂತಂದೆ. ಇರ್ಲಿ ತಗೋಪ್ಪ. ಸಣ್ಣ ಹುಡುಗಿ ಮತ್ತ ಆಕಿ ಕೈಯಾಗ ಆಡಿ ಉಂಡು ಬೆಳೆದಕ್ ನೀನ ಅದ ಮರ್ಯಾಕ್ ಆಗಂಗಿಲ್ಲಪ್ಪ. ಆಗ ಆಗ್ಲೆಲ್ಲ ಹೇಳ್ತಿದ್ದಿಲ್ಲ ನೀನು ಮತ್ತಿನ ನಮಗೆಲ್ಲ ಅಷ್ಟು ಚಂದ ನೋಡ್ಕೊಂತಿದ್ಲ ನಮಗ ನಮ್ಮ ತಮ್ಮರ್ಗ ಅಂತ ಹೇಳಿ. ಏನ್ ಮಾಡೋದು, ಇದನ್ನ ಮಾಡ್ಕೊಳಕಾಗಲ್ತ ನನಗ. ಅದನ್ನ ಅದ್ ಇನ್ನೂ ಮಟ ನನಗೆ ಹೋಗಲ್ತಿ. ಫೋನ್ ಹಚ್ಚಿದ್ದೆ ನೋಡು ನಮ್ಮ ತಮ್ಮಗ, 3 ದಿನ ಜಾತ್ರೆ ಐತಲ್ಲ, ಫೋನ್ ಹಚ್ಚಿದ್ದೆ ಅವಂಗ. ಮಾಡಿದ್ವಿ ಎಲ್ಲ ಮಾಡಿ ಮುಗಿಸಿದ್ವಿ. ಅನ್ನ ಚಲೋ ಆಯ್ತು. ರಂಜಾನ್ ತಿಂಗಳದಾಗ ಪಾಪ ಗನ ಜೀವಿದ್ರಪ್ಪ ಬಡ್ಕೊಂಡ್ ನಮ್ಮ ತಮ್ಮ ಕರಿ ಹೇಳವಲ್ತ ಮೇಲೆ ಪಾಪ. ಹೊಂಟಿರಿ ನಾವು ಈಗ. ಅಮ್ಮರ ಆಟೋ ತೊಗೊಂಡು ಹೊಂಟಿದ್ರಲ್ರಿ, ಅದ ಆಟೋದಾಗ ಅಮ್ಮ ಇಲ್ಲಿ ಮಠ ಕರ್ಕೊಂಬಂದ್ರೆ ನಮ್ಮ ಕಾಲೇಜ್ ಮಠ ನಡ್ಕೊಂತೇನು ಹೋಗ್ತಿರ್, ಬಿಸಿಲು ಭಾಳ ಐತಿ ಅಂತಂದು ಹೇಳಿ ಇಲ್ಲಿ ಮಠ ಬಿಟ್ಟು ಅವ್ರು ಹಿಂಗೆ ಹೋದರೆ ಈಗ ಹೊಂಟಿವಿ ನೋಡ್ರಿ ನಾವು ಮನೆಗೆ. ಇವತ್ತೇನು ಇಫ್ತಾರಿಗೆ ಪಲಾವ್? ಹಾಂ, ಪಲಾವ್ ಮಾಡತ್ತೀನಿ. ಸೋಯಾಬೀನ್ ಸ್ಪೆಷಲ್ ಪಲಾವ್. ಉಳ್ಳಾಗಡ್ಡೆ ಕಡಿಮೆ ಹಾಕೋ ನೋಡಿ ಇವು. ಸಾಕು, ಕುಕ್ಕರ್ ಒಳಗೆ ಮಾಡಾಕತ್ತೇನೆ. ಹೌದಾ? ಒಂದು ಸ್ವಲ್ಪ ಅಷ್ಟು ಸಾಕು. ಉಳ್ಳಾಗಡ್ಡೆ ಜಾಸ್ತಿ ಇಲ್ಲ ಈಗ, ಮನೆ ಕಡಿಮೆ ಅದಾವ. ಅಕ್ಕಿ ಯಾವ ತೊಗೊಂತಿ? ಚಲೋ ಚಲೋ ಅಕ್ಕಿ ಏನು ಚಕ್ಕಿ? ಚಲೋ ಅಕ್ಕಿ ತಗೊಂಡು ಅದು ಒಂದಿಷ್ಟು ಹಾಕಿದ್ರೆ ಇಷ್ಟ ಒಂದು ಹಾಕವು. ಸಾನಿಯಾ ಬಂದು ಜಾಯಿನ್ ಜಟ್ ಆಗಿ ಹೌದಿಲ್ಲ? ಜಾಯಿನ್ ಜಟ್ ಅಂತ ಬರ್ತಾಳೆ. ಯಾಕೆ ಅಲ್ಲಿಂದ ಬರ್ಬೇಕಲ್ಲ ನೋಡ್ಕೊಂತ. ಅದ್ರಾಗ ರೋಜಾದಾಳೆ. ಅಲ್ಲಿಂದ ಬರೋದು ಒಂದು, ತಳಗಿಂತ್ರ ಮ್ಯಾಲೆ ಹತ್ತಿ ಬರೋದು ಒಂದು, 2 ಸಮ ನೋಡು. ಆಮ್ಯಾಗ ಅಲ್ಲಿಂದ ಏನು ಬರ್ತೇವಲ್ಲ ನಾವು ಕಾಲೇಜಿಂತ್ರ, ಅದು ಅಪ್ಪ ಐತಿ. ನಾವು ಎಲ್ಲಿ ಬರ್ತೇವಲ್ಲ ನಮ್ಮ ಮನೆಗೆ ಇದು ಪೂರ ಪರಿ ಹತ್ತೆ ಬರ್ಬೇಕು. ಯಾರ ಹೊಸ್ತಾಗಿ ನಮ್ಮ ಮನೆಗೆ ಮ್ಯಾಲೆ ಹತ್ತಿ ಬಂದಂದ್ರೆ ಮೊದ್ಲು ತಡ್ರಿ ಕುಂದಿರ್ತೀವಿ, ಮೊದ್ಲು ನೀರು ಕೊಡ್ರಿ. ಬೇಕಾಗ್ತೈತಿ. ನಮ್ಮ ಆಶಾ ಬರಲಿ, ಯಾರು ನಮ್ಮ ಬಜಾನ್ ಬರಲಿ, ಯಾರು ಬರಲಿ, ಅವ್ರಿಗೆ ರೂಢಿ ಇರಂಗಿಲ್ಲಲ್ಲ. ಒಂದು ಇದು ಅನಿಸ್ತೈತೆ ಅವ್ರಿಗೆ, ದಮ್ ಹತ್ತಂಗೆ ಆಕತ್ತದ. ನಮಗೇನಿಲ್ಲ, ಪಟ್ ಪಟ್ ಬರ್ತೇವೆ, ಪಟ್ ಪಟ್ ಹೋಗ್ತೇವೆ. ನಾವು ಒಂದು 10 ಸಾವಿರ ಇಳಿತೀವಿ, ಒಂದು 10 ಸಾವಿರ ಹತ್ತೀವಿ ನಾವು. ಆಮ್ಯಾಗ ಇವತ್ತಿಂದ ಪಲಾವ್ ಸ್ಪೆಷಲ್ ಐತಿ. ಪಲಾವ್ ಹೆಂಗೆ ಅಂತ ಹೇಳಿದ್ರೆ ಹೋಟೆಲ್ ಸ್ಟೈಲ್ ಇದು ಪಲಾವ್. ಎಂಥ ಪಲಾವ್ ಮಾಡಾಕ್ತಿದ್ದ ಫಸ್ಟ್ ಟೈಮ್. ಏನೋ ಸೈನ್ಯ ಏನಂದಿ ನೀನು? ಮುಂದೆ ಮತ್ತೆ ಏನಾರ ಹೇಳೋದು? ಇಲ್ಲ ಇಲ್ಲ, ನಾ ಇಲ್ಲಿ ವ್ಲಾಗ್ ಮಾಡತ್ತಿದ್ದೆ. ಏನದು? ಕಾಫಿ ಏನದ? ಯಾರಿಗೆ? ನನಗೆ? ಸಣ್ಣ ಒಂದೇ ಕೊಟ್ಟಿಲ್ಲ ನೀನು. ಇದು ಟೇಸ್ಟೇ ಗೊತ್ತಾಗಲ್ಲ ಹೆಂಗಂತೇಳಿ. ಈ ಪಲಾವಿಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಒಂದು ಪೇಸ್ಟ್ ರೀ. ಆ ಪೇಸ್ಟನ್ನು ನಾನೀಗ ರೆಡಿ ಮಾಡ್ಕೊಳಕತ್ತೀನಿ. ಒಂದು 3 ಟಮಾಟೆ ಹಣ್ಣು, ಆಮೇಲೆ ಕೊತ್ತಂಬರಿ,
ಹಸಿ ಖಾರ ಹಾಕ್ಕೊಂಡೆ ನಾನು. ನಿಮ್ಮ ಕಡೆ ಹಸಿ ಖಾರ ಇದ್ರೆ ಅದನ್ನ ಹಾಕ್ಕೋಬೋದು, ಇಲ್ಲಾಂದ್ರೆ ಹಸಿ ಮೆಣಸಿನ್ಕಾಯಿ ಖಾರದ್ದು ಇರ್ತಾವಲ್ರಿ ಅವ್ನು ಹಾಕೊಂಡ್ರೆ ನಡೀತೈತಿ. ಇಷ್ಟ ನಾನು ಪೇಸ್ಟ್ ಮಾಡ್ಕೊಳತ್ತೀನಿ. ಈಗ ಪಲಾವ್ ಮಾಡೋಕೆ ಇವಾಗ ನಾನು ಸ್ಟಾರ್ಟ್ ಮಾಡೀನಿ. ಕುಕ್ಕರ್ ಒಳಗೆ ಎಣ್ಣೆ ಹಾಕ್ಕೊಂಡೀನಿ. ಇದು ಎಣ್ಣೆ ನಾವು ಬಳಕದ ಮೆಣಸಿಕಾಯಿ ಕರ್ದಿದ್ವಿ ರೀ, ಅದೇ ಎಣ್ಣೆನ, ಮತ್ತು ಇದೇನ ಅಲ್ಲ. ಆ ಮೆಣಸಿಕಾಯಿ ಕರ್ದದ ಎಣ್ಣೆನ ಇವಾಗ ನಾನು ಹಾಕ್ಕೊಂಡೀನಿ. ಆಮೇಲೆ ಈಗ ಅದು ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಸ್ವಲ್ಪ ಕೆಲವೊಂದು ಐಟಮ್ ಅದಾವು, ಒಣ ಮಸಾಲೆ ಎಲ್ಲ ಹಾಕ್ಕೋಬೇಕು. ಇವಾಗ ಎಣ್ಣೆ ಬಿಸಿ ಆಗೈತಿ. ಇದಕ್ಕೆ ಒಂದು 3 ಚಕ್ಕೆ ಹಾಕ್ಕೊಂಡೀನಿ. ಆಮೇಲೆ ಇವು ಮೆಣಸು, ಇದು ಪಲಾವ್ ಎಲೆ, ಆಮೇಲೆ ಚಕ್ರ ಮಗ್ಗಿ, ಇಷ್ಟನ್ನು ನಾವು ಎಣ್ಣೆ ಒಳಗೆ ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ಎಣ್ಣೆ ಕದ ಹಾಕಿದ್ವಿ ಅಂತ ಹೇಳಿದ್ರೆ ಅದ್ರೊಳಗಿನ ಫ್ಲೇವರ್ ಎಲ್ಲ ಎಣ್ಣೆ ಒಳಗೆ ಬಿಡ್ತೈತಿ. ಪಲಾವ್ ಮಾತ್ರ ಘಮ 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 ಅಂತೈತಿ. ಇವಾಗ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಉಳ್ಳಾಗಡ್ಡೆ ಅದಾವಲ್ರಿ ಅವನ್ನ ಹಾಕೊಂಡ್ಬಿಡೋಣ. ಸ್ವಲ್ಪ ಫ್ರೈ ಆಗೋವೆಲ್ಲ ಒಣ ಮಸಾಲೆ ಉಳ್ಳಾಗಡ್ಡೆ ಹಾಕೊಳ್ಳೋಣ. ಇವಾಗ ಉಳ್ಳಾಗಡ್ಡಿನ ನಾನು ಹಾಕಿನ್ರಿ ಎಣ್ಣೆ ಒಳಗೆ. ಈಗ ಉಳ್ಳಾಗಡ್ಡೆ ಹೆಂಗಾಗಬೇಕಂತ ಹೇಳಿದ್ರೆ ಸ್ವಲ್ಪ ಗೋಲ್ಡನ್ ಕಲರು ಬರಬೇಕವು. ಆಮೇಲೆ ಹಸಿ ಸಡನ್ಲಿ ಉಳ್ಳಾಗಡ್ಡೆ ಹಾಕಿ ಅದರಿಂದ ನಾವೆಲ್ಲ ತರಕಾರಿ ಹಾಕ್ತೀವಿ ನೋಡ್ರಿ, ಅವಾಗ ಅದು ಫ್ಲೇವರ್ ಮಸ್ತ್. ಇದು ಪಲಾವ್ ಏನೈತಲ್ಲ ಮಸ್ತ್ ಆಗಂಗಿಲ್ಲ, ಅದು ಹೋಟೆಲ್ ಸ್ಟೈಲ್ ಬರೋಂಗಿಲ್ಲ. ಅದೆಲ್ಲ ಹಸಿ ಹಸಿ ಆಗ್ಬಿಡ್ತೈತಲ್ಲ, ಅದ್ರದ್ದು ರುಚಿನ ಹೋಗ್ಬಿಡ್ತೈತೆ ರೀ. ಹಾಗಾಗಿ ನಾವು ಉಳ್ಳಾಗಡ್ಡಿನ ಹೆಂಗೆ ಮಾಡ್ಕೋಬೇಕಂತ ಹೇಳಿದ್ರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆ ಒಳಗೆ ಚಲೋ ಚೆಂದ ಈ ಥರ ಕೈ ಆಡ್ಕೊತ ಫ್ರೈ ಮಾಡ್ಕೊಳ್ಳೋಣ. ಉಳ್ಳಾಗಡ್ಡೆ ಅಂತ ಸ್ವಲ್ಪ ಫ್ರೈ ಆಗ್ತಂದು ಇನ್ನೂ ಸ್ವಲ್ಪ ಕೆಂಪಾಗಬೇಕೆಲ್ಲ. ಈಗ ಸ್ವಲ್ಪ ಅದಕ್ಕೆ ಏನು ಹಾಕೋಣ ಅಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚಷ್ಟು ಹಾಕೋಣ. ಇನ್ನು ಸ್ವಲ್ಪ ಈಗ ಇದನ್ನು ಎಣ್ಣೆ ಒಳಗೆ ಚಲೋ ಕೈ ಆಡೋಣ. ಬಂತ ಜಪ್ಟ ಆರ್ಡ್ರ್ ತೊಂಬ ಲಗು ತೊಂಬ. ಸೋಯಾಬೀನ್ ನಂಗೆ ಖಾಲಿ ಆಗಿದ್ವು, ಹಂಗಾಗಿ ಜಪ್ಟದೊಳಗೆ ತರಿಸಿದ್ವಿ ನಾವು ಜಸ್ಟ್ ಈಗ. ಹಾಂ, ಮತ್ತು ಇದು ಒಂದೇ ಅಲ್ಲ, ಆಕೆಗೆ ಏನು ಬೇಕು ಮತ್ತು ಅದನ್ನ ತರಿಸ್ಕೊಂಡಿರ್ತಾಳೆ ಆಕೆ. ಅದೇನು ಮತ್ತು ಇನ್ನೊಂದು ತೊಳಗೆ ಎರಡು ಸೇಮ ನಾವು ಬಾದಾಮ್ ಹಾಲ ನಾವು. ನಿನಗೋದಾಕಿ ಒಂದು ಇವೇನ ಪೂರ ಹಾಕ್ತಿ ಹೌದ್ರಿ, ಸ್ವಲ್ಪ ತಕೊಂಡ್ ತಿಂತ. ನಾನು ಜೋಕ್ ಮಾಡಿದ್ದೆ, ಏನು ಗಾಬರಿ ಆಗ್ಬಿಡ್ತೇವೆ. ಇವನ್ನ ಎನಿಸ್ತು ನನಗೆ ಎಷ್ಟು ಅದ ಅಂತ ಹೇಳವು. ಈಗ ಎಣಿಸ್ಕೊಂತ ಕೊಂದಷ್ಟು ಟೈಮ್ ಅಂತ ಮತ್ತೊಮ್ಮೆ ಯಾವಾಗ ಎಣಿಸ್ತಾನಂತ. ಈಗ ನೋಡಿ ನಾನು ಇವನ್ನ ಸೋಯಾಬೀನ್ ರೀ, ಅದು ಬಿಸಿನೀರು ಕಾಯಕ್ಕಿಟ್ಟಿದ್ದೆ, ಅವು ಕಾದವು. ಇದ್ರೊಳಗೆ ಹಾಕೋಲ್ಲ, ನನಗೆ ಯಾರು ಬೇಡ ನಂಗಲ್ಲ. ಈಗ ವಿಜಿಟ್ ಅದಾವಲ್ಲ, ಆಮೇಲೆ ಅವು ನೀರಾಗ ತೆಗೆದು ಎಷ್ಟು ದಪ್ಪ ದಪ್ಪ ಕಾಣ್ತಾವ ನೋಡ, ಹಂಗಂತ ತೆಗಿಬೇಡ. ಇದೇನ ಮಿಕ್ಸಿಂಗ್. ಇವಾಗ ಚಲೋ ಉಳ್ಳಾಗಡ್ಡಿ ಫ್ರೈ ಆಗಿದ್ವು. ಆಮೇಲೆ ಫ್ರೈ ಆದ ತಕ್ಷಣ ನಾವೇನು ಹೆಚ್ಕೊಂಡಿರ್ತೀವಲ್ಲ ತರಕಾರಿ ಎಲ್ಲ ಹಾಕೊಂಡು ಅದನ್ನು ಎಣ್ಣೆ ಒಳಗೆ ಒಂದು 10ರಿಂದ ಒಂದು 15 ನಿಮಿಷ ಅದನ್ನು ಎಣ್ಣೆ ಒಳಗೆ ಫುಲ್ ಮೆತ್ತಗಾಗಬೇಕು ಅವೆಲ್ಲ ತರಕಾರಿ. ಆ ಥರ ನಾವು ಫ್ರೈ ಮಾಡ್ಕೋಬೇಕು. ಈಗ ಅವು ಫ್ರೈ ಮಾಡೋಕೆ ಇಟ್ಟು ನಾನು ಅಲ್ಲಿವರೆಗೆ ಸೋಯಾಬೀನ್ ಸ್ವಲ್ಪ ನೆಂದು ಅಂತ ಹೇಳಿದ್ರೆ ಅದಕ್ಕೆ ಆ್ಯಡ್ ಮಾಡ್ಕೊಂಬಿಡೋಣ. ಪಲಾವ್ ಮಾಡೋಕೆ ಹಾಕೋಂಥ ಐಟಮ್ ಇನ್ನೂ ಭಾಳ ಅದಾವು, ಅವನ್ನೆಲ್ಲ ಎರಡನ್ನೂ ಆ್ಯಡ್ ಮಾಡಿಲ್ಲ ನಾವು. ಒಟ್ಟಾಣೆ ಒಂದಿಲ್ಲ ಅದಕ್ಕೆ. ಒಟ್ಟಾಣೆ ನಿಮ್ಮ ಕಡೆ ಇದ್ದಂದ್ರೆ ಹಾಕೋಬೋದು ನೀವು, ನಮ್ಮ ಕಡೆ ಇಲ್ಲ ಒಟ್ಟಾಣೆ, ನಾನು ಹಾಕಿಲ್ಲ, ನೀವು ಹಾಕೋಬೋದು ಇದ್ದಂದ್ರೆ ಮನ್ಯಾಗ. ಇವಾಗ ಒಬ್ಬ ಆಗ್ತು ನೋಡಿ. ಇವತ್ತಿನ ಪಲಾವ್ ಭಾಳ ಸ್ಪೆಷಲ್ ಹಂಗಂದ್ರೆ. ಎಂಥ ಪಲಾವ್ ಇದೆ? ಹೋಟೆಲ್ ಸ್ಟೈಲ್. ಹೋಟೆಲ್ ಸ್ಟೈಲ್ ಪಲಾವ್. ಇದಕ್ಕೇನು ಚಟ್ನಿ ಮಾಡ್ತೇನೆ? ಮಾಡ್ಬೇಕು, ಮೊಸರು ಚಟ್ನಿ. ನೋಡ್ಬೋದು ಮೊಸರು ಐತಿಲ್ಲ, ಐದು ಮೊಸರು. ಇವು ಸೋಯಾಬೀನ್ ಹೆಂಗೆ ಅಂತ ಹೇಳಿದ್ರೆ ಪಲಾವ್ ಒಳಗೆ ಇವು ಏನು ಟೇಸ್ಟ್ ಕೊಡ್ತೈತೆ ಅಂತ ಹೇಳಿದ್ರೆ ಚಿಕನ್ ಮಟನ್ ಪೀಸ್ ಆ ಪರಿ ಟೇಸ್ಟ್ ಕೊಡ್ತಿದೆ. ಇದು ಬಾಯಾಗ ಬಂದು ಹೊಡ್ಲಿಕ್ಕೆ ಏನಪ್ಪ ಚಿಕನ್ ಪೀಸ್ ಬಂತು ಮಟನ್ ಪೀಸ್ ಬಂತು ಅನ್ಬೇಕು, ಹಂಗಿರ್ತೈತೆ ಬಾಯಿ ಒಳಗೆ. ಸೊ ಹಿಂಗಾಗಿ ಅದನ್ನು ಹಾಕಿದ್ರೈತಲ್ಲ ಪಲಾವ್ ಟೇಸ್ಟಿ ಆಕೈತಿ. ಆಮ್ಯಾಗ ಪಲಾವ್ ಡಿಫ್ರೆಂಟ್ ಆಕೈತಿ. ಇಷ್ಟ ಅನ್ನೋದು ಈಗ ತಣ್ಣೀರೊಳಗೆ ಆದ್ರೆ ಸ್ವಲ್ಪ ಲೇಟ್ ಆಗತ್ತೆ. ನಾನು ಸ್ವಲ್ಪ ಬಿಸಿನೀರೊಳಗನ ಹಾಕಿದ್ದೆ ಜಲ್ದಿ ಆಗಲಿ ಅಂತ ಹೇಳಿ. ಒಂದ್ರಾಗ 3 ಮಂದಿ ಬ್ಯಾಡ ತಗೋ, ನೀನ ತಗೊಂಡು ನಂದು. ನಿನಗೆ ಒಂದು, ನಮಗೆ ಒಂದ್ರಾಗ 3 ಮಂದಿ. ಮತ್ ನೀವ ನಾ ಸಣ್ಣವ್ರ ಹಂಗ ಮಾಡಿರ್ಪ ಬುದ್ಧಿ ನಾ ಏನ್ ಮಾಡ್ಲಿ ಅಂದ್ರೆ ಹಂಗ ಸ್ವಲ್ಪ ನನ್ಗೇನ್ ಹತ್ತೋದಿಲ್ಲ ಅದಕ್ಕೆ. ಒಂದ್ರಾಗ 3 ಮಂದಿ ಅಂತೆ, ಆಕಿ ಒಂದಂತ. ಎರಡದಾವನ್ನ ಏನು ಕೂಡ 3 ಹ್ಯಾಟ್ರಿಕ್ ಹಾಕ್ಬಿಡಂಗಂದ್ರೆ. ತರಕಾರಿ ಕಡಿಮೆ ಆಗುತ್ತೆ, ಸೋಯಾಬೀನ್ ಭಾಳ ಆಗುತ್ತೆ. ಇದಕ್ಕೆ ನಾವು ಪಲಾವ್ ಅನ್ನೋದಕ್ಕಿಂತ ಸೋಯಾಬೀನ್ ಪಲಾವ್ ಅನ್ಬೇಕಾಗುತ್ತೆ. ಇದನ್ನ ಸೋಯಾಬೀನ್ ಇದಕ್ಕೆ ಇನ್ನೊಂದು
ಪೇಸ್ಟ್ ಮಾಡ್ಕೊಂಡಿದ್ದೆ ನಾನು. ಈ ಪೇಸ್ಟ ಹಾಕೊಂಬಿಡ. ಇದನ್ನು ಪೂರ ತೊಳೆಯೋದನ್ನೇ. ಇದು ಆಮೇಲೆ ತೊಳೆದು ಹಾಕ್ತೀನಿ. ಅದನ್ನು ಬಿಡೋದು ಮಸಾಲೆ. ನೀವು ಕಾಲು ಪರ್ಸ್ ಕಷ್ಟಪಟ್ಟು ಮಸಾಲೆ ಅದು ಹಾಕಿ ಅದೈತಿ ಬೇಕು. ಈಗ ನೀರು ಹಾಕೋಬೇಕಲ್ಲ, ಹಾಕ್ಬೇಕು. ಅದ್ರಾಗ ಹಾಕಿ ಕೈಗೆಡ್ಸ್ ಹಾಕಿ. ಈಗ ಏನಾಗಬೇಕಿದೆ ಕುದಿಬೇಕು ಒಂದು ಸ್ವಲ್ಪ ನೀರು ಕುದಿಬೇಕು. ಅದು ಮಸಾಲೆ ಹಸಿ ವಾಸನೆ ಇರ್ತೈತಲ್ಲ, ಅದೊಂಚೂರು ಹೋಗೋ ಮಟ ಕುದಿಸ್ಕೋಬೇಕು. ಇದನ್ನು ಕುದಾಕೈತಿ. ಉಪ್ಪು ಹಾಕ್ತಾ ಈಗ ಹಾಕ್ತೇನೆ. ಅನ್ನಕ್ಕೆ ಎಷ್ಟು ಬೇಕಲ್ಲ ಉಪ್ಪು ಅದು ಸಾಕ. ಅದು ನಮ್ದು ಉಪ್ಪು ಹೆಂಗೈತೆ ಅಂತ ಹೇಳಿದ್ರೆ ಸೋಡಾ ಪುಡಿ ಇದ್ದಂಗೆ ಐತೆ, ಅಷ್ಟು ಸ್ಟ್ರಾಂಗ್ ಐತೆ ಅದು. ಆದರೂ ಏನೋ ನೀನು ಮೊದ್ಲೇಕ ಉಪ್ಪ ಭಾರಿ ಬಿಡ ಹಳಕ್ಕೆ. ಉಪ್ಪು ಈಗ ಐತಿ ಬಿಡ, ಅದು ನಮಗೆ ಅದು ಹಿಡ್ತು ಸಿಗಂಗಿಲ್ಲ. ಈಗ ಅದು ಹಿಡ್ತಾ ಹೋಗ್ಬಿಟ್ಟತಿ. ಈಗ ಅದ್ರ ಹೌದು, ಇದು ಹಾಕಿ ರೂಢಿ ಆಗ್ಬಿಟ್ಟತ್ತಲ್ಲ, ಒಳಗೆ ದೊಡ್ಡ ಬರ್ತೈತಿ. ಹತ್ತತ್ತು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಉಪ್ಪಿಟ್ಟು ಉರ್ಲ ಹಾಕತ್ಬಿಟ್ಟದ. ನೀನೇನು ದೊಡ್ಡ ಅಡುಗೆ ಏನಾರ ಮಾಡ್ಬೇಕಂತ ಹೇಳಿದ್ರೆ ಅದಾವ. ಹಳಕ್ಕೆ ಉಪ್ಪ ಯೂಸ್ ಮಾಡ್ತಾರೆ. ಸನಿಯಾ ಟೈಮ್ ಅದು ನೋಡಿ ಇಕ್ತಾರಿದ್ದು. ಹಣ್ಣಿಗೆ ಏನು ತೊಗೊಂಡಿರ್ತಾರ. ಇವತ್ತೇನು ಟೈಮಿಂಗ್ ತೊಗೋಬೇಕಿಲ್ಲ? ಒಂದು 3-4 kg. 6:38. 6:38. ಪಟ್ ಪಟ್ ಓದಾಬಿಡ. ನಿಮ್ಮ ಮಮ್ಮಿನೂ ಪಲಾವ್ ಮಾಡ್ತಾಳೆ, ಪಲಾವ್ ತಿನ್ನೋಂತೆ. ಸುಮ್ಮ ನೀವು ಆಗ್ಬಿಡ್ತೀವಿ ರೋಜಾ. ನಾನು ಬಿಡ್ತೀನಿ ಈಗ. ಅದಕ್ಕೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಇನ್ನೂ ಪಲಾವ್ ಆಗಿಲ್ಲ, ಅದನ್ನ ಚಟ್ನಿ ರೆಡಿ ಮಾಡ್ಕೊಳಕತ್ತಿ. ಪಲಾವ್ ಆದಾಗ ಚಟ್ನಿ ಪಲಾವ್ ಆಗೋದೇನು ತಡ ಹಂಗಿಲ್ಲ. ಇದು ಹೆಸರು ಕುದೋದು ಅಷ್ಟ. ಅದು ಕುದಿತಂದ್ರೆ ಅದ್ರೊಳಗೆ ಅಕ್ಕಿ ಹಾಕಿ ಕುಕ್ಕರ್ ಡಕ್ಕನ್ ಮುಚ್ಚಿಡೋ ಸಿಟಿ ಒಳಗಂದ್ರೆ ಪಲಾವ್ ಆಗ್ಬಿಡ್ತೈತೆ. ಒಂದು ಸಿಟಿ ಸಿಟಿ ಹೊಡಿಬೇಕು. ನಾವು ನೀನು ಎಲ್ಲರೂ ಕೂಡ ಹೊಡಿಬೇಕು ಈ ಪಲಾವ್ ತಿನ್ನಾರು. ಆಯ್ತು, ನಾವು ಒಂದು ಸಿಟಿ ನೀವು ಒಂದು ಸಿಟಿ. ಹೆಂಗಂದ್ರೆ ಮತ್ತೆ ಹೊಟ್ಟೆ ಬಿಡ್ತೈತೆ ಅದು. ಸಾನೆ ಒಂದು 3-4 ಸಿಟಿ ಹೊಡಿತಾವೆ, ಅವಾಗ ಹೊತ್ತೈತದೆ. ಇದಕ್ಕೆ ಉಳ್ಳಾಗಡ್ಡಿ ಈರುಳ್ಳಿ ಹಾಕ್ಬೇಕು. ಈಗ ಹೆಚ್ಚು ಈರುಳ್ಳಿ ಹಾಕ, ಸಣ್ಣ ಮೆಣಸಿನ್ಕಾಯಿ ಹಾಕ. ಮೆಣಸಿನ್ಕಾಯಿ ಹಾಕ್ಲಿ, ಖಾರ ಹಾಕ್ಲಿ, ಹಸಿ ಖಾರ. ಏನು ಮಾಡ್ತೀವಿ ನೋಡಿ. ಅದು ಮೆಣಸಿನ್ಕಾಯಿ ಬೇಡ ಬಿಡು, ಕಡ್ದು ಅಂದ್ರೆ ಮತ್ತೆ ಹುಡುಗರು. ಮೆಣಸಿನ್ಕಾಯಿ ಬೇಡ, ಖಾರ ಹಾಕ, ಮಿಕ್ಸ್ ಹಾಕತ್ತೆ ಅದ್ರೊಳಗೆ. ಮೆಣಸಿನ್ಕಾಯಿ ಅಂದ್ರೆ ಮಿಕ್ಸ್ ಆಗಂಗಿಲ್ಲ, ಮಂದಗಾಗ್ಬೇಕು ನೋಡಿ. ಹಂಗೆ ಮುಂದೆ ಆಯ್ತು. ಉಳ್ಳಾಗಡ್ಡಿ ಭಾಳ ಹಾಕ್ತೀವಿ, ಸ್ವಲ್ಪ ಹಾಕ್ತೀವಿ. ಒಂದು 3 ಹಾಕಿದೆ. ಇವನು ಹಾಕಂತ ಹಸಿ ಮೆಣಸಿನ್ಕಾಯಿ ಖಾರ ರಾದಲ್ಲಿ ಇವು. ಆಗಲ್ಲ ಬ್ಯಾಡ ಅಂದಿ. ಇಲ್ಲ, ಇವು ಇದ್ದದ್ದು ನನ್ನ ನೆನಪಿಲ್ಲ. ಖಾರ ರಾದಲ್ಲಿ ಇವು ದಪ್ಪನ ಮೆಣಸಿನ್ಕಾಯಿ. ಸಣ್ಣ ಹಚ್ಬೇಕು ಅವನ್ನ. ಕೇಟ್ ಸಣ್ಣಗೆ ಹೇಳು, ಫುಲ್ ಜಿನಗೆ ಹಚ್ಬೇಕು. ಫುಲ್ ಅಂದ್ರೆ ಫುಲ್ ಜಿನಗೆ. ಹಾಂ ಹಾಂ, ಇನ್ನೂ ಜಿನಗೆ ಆಗ್ಬೇಕು. ಸಾಕು ಆರಾಮ. ಇನ್ನು ಅಂತಿಂತ ಹಡ್ಡಿನ ಕಡಿತಿ ಅಂತ ಮೆಣಸಿನ್ಕಾಯಿ ಕಡಿಯೋಕ್ಕಾಗಲ್ಲನ. ಮೆಣಸಿನ್ಕಾಯಿ ಕಳೆದ್ರೆ ಹೆಂಗೆ ಆಕತ್ತದ ಬಾಯಿ ಖಾರ ಖಾರ ಆಗ್ಬಿಡ್ತೈತಿ. ಖಾರದ್ದು ಅಲ್ಲ ತಗ. ಇವು ಡಿಫ್ರೆಂಟ್ ಮೆಣಸಿನ್ಕಾಯಿ. ಇವು ಬಜಿ ಮಿರ್ಚಿ ಮಾಡ್ತಾರಲ್ಲ ಅಂಗಡ್ಯಾಗ, ದಪ್ಪ ಮೆಣಸಿನ್ಕಾಯಿ ಅಂತಾವೇನ ಇವು? ಅಂತಾವ. ಅದೇ ಬೀಜನ ಇರೋದಲ್ಲ ಜಾಸ್ತಿ ಇದ್ರಾಗ. ಹಾಕ್ಬೇಕು. ಸಾಕ್ತವ. ಮೊಸರು ಉಳ್ಳಾಗಡ್ಡಿ ಕಡಿಮೆ ಆಗ್ಬೋದು. ಮೆಣಸಿನ್ಕಾಯಿ ಮತ್ತೆ ಅದು ಕಾಣಕತ್ತ ಏನು ಮಾಡ್ತಿ? ಕೊತ್ತಂಬರಿ ಬಾಡ ಹೋದ ಕೊತ್ತಂಬರಿ, ಒಣಗಿ ಹೋದ ಕೊತ್ತಂಬರಿ ಅನ್ಬೇಕು. ಒಣಗಿ ಹೋದ ಕೊತ್ತಂಬರಿ. ಕೊತ್ತಂಬರಿ ಹಸಿ ಇದಿರ್ಬೇಕು, ಮಸ್ತ್ ಇರ್ತದೆ. ಹಂಗೆ ಹಸಿರು ಇರ್ಬೇಕು. ಆಯ್ತು ನೋಡಿ, ಈಗೆಲ್ಲ ಮಿಕ್ಸಪ್ ಮಾಡಿಬಿಟ್ರೆ ಪಲಾವಿಗೆ ಚಟ್ನಿ ರೆಡಿ ಆಗಿ ಉಪ್ಪು ಹಾಕಿ ಚಲೋ ಮಾಡಿದೆ. ಈ ಅಕ್ಕಿ ಚಲೋ ಆವಾಗಂದನೇ ಇದು ಯಾವಾಗಂದ್ರಿ ಇದು ಮಾಡ್ತಲ್ಲ ಸೆಲೆಬ್ರೇಷನ್ ಅಲ್ಲ? ನಾವು ತಮ್ಮ ರೇಷನ್ ತಗೊಂಬಂದಾಗ ಹೋದ ತಿಂಗಳು. ಅವಾಗಿಂದ ತಗೊಂಡು ಆಗ್ಬಿಡ 3-4 ಕಾಲ್ಪು. ಲಾಸ್ಟ್ ಟೈಮ್ ಹುಬ್ಳಿ ಹೋದಾಗ ನಾವು ಇದು ತಂದೇವಲ್ಲ ಕಾಲ್ಪು ತೊಗೋಬೇಕಿಲ್ಲ? ಹೌದು, ಇದು ಇದ್ರೊಳಗೆ ಐತ ಬುಟ್ಟಿ ಯೂಸ್ ಮಾಡೋದನ್ನು.
ಅಕ್ಕಿ ಮಾಡ್ದಾವ ಇವು ಕೈಯಾಗ ಮಸ್ತ್ ಇರ್ತಾವ ನೋಡಿ ಇವು ಭಾರಿ ಸ್ಮೂತ್ ಅದ ಅಕ್ಕಿ. ಇದಕ್ಕೇನ ಸ್ಮೂತ್ ಬರ್ತಾವು, ಹ್ಞೂ ಇದಕ್ಕೇನ ಸ್ಮೂತ್ ಬರ್ತಾವು. ಇವು ಜೀರಾ ರೈಸ್, ಯಾವ್ದು ಹೀರಾ ರೈಸ್? ಜೀರಾ ಜೀರಾ ರೈಸ್. ಅವ್ ರಂಜಾನ ಬರ್ತಂಬರ ಅಂತ ಕಡೆ ಆಯ್ತು ಗೊತ್ತಂಬರಂತೆ. ಇಲ್ಲಿ ತುಂಬ ಅಕ್ಕಿ ನೀನು ಪಳ ಪಳ ಕುದಿಯಾಗತ್ತಾವು. ಅಕ್ಕಿನ ವಾಶ್ ಮಾಡ್ತೇನೆ ತೊಳ್ಕೊಂಬ ತಮ್ಮನ್ನ ನೋಡಿ ಹಂಗತ್ತ ಆ ಕಡೆ ಮಳೆ ಮಾಡಾಗೈತೆ ಆದ್ರೆ ಮಳೆ ಏನು ಬರೋಂಗಿಲ್ಲ. ಹುಳಿ ಹುಣ್ಣಿ ಆಗ್ಬೇಕು. ಹುಳಿ ಹುಣ್ಣಿ ಆಗ್ಬೇಕು, ಅವಾಗ ಬರ್ತೈತಿ. ಈಗ ಅದು ಬರೋಂಗಿಲ್ಲ ಬೇಡ, ಫಸ್ಟ್ ಹಂಗತ್ ಬರ್ತಾನೆ ಬಣ್ಣ ಆತ ಕಾಮನ್ ಬಂಬುದು ಅಂತ ತಗೊಂಡೇನೆ. ಕಾಮನ್ ಕಮ್ಮಿಲ್ಲ ಅಂತೇಳಿ ಮಳೆ ಬಂದ ಹೋಗಿತ್ತೆ. ಈಗ ಹಂಗೂ ಇಲ್ಲ, ಹಂಗಾಗೋಲ್ದು ಈಗ. ಹಂಗ ಜೋರ್ ಬರೋದಿಲ್ಲ. ಅವತ್ತಿನಿಂದ ಒಂದು 2 ಹನಿಯಾರ ಬೀಳ್ತಾವ ಅಷ್ಟ ಅಂತಾರ ಹಿರಿಯರು ಮಾಡೋ ಶಾಸ್ತ್ರ ಅದ, ಕಾಮನ ಕಣ್ಣೀರ್ ಅಂತೇಳಿ. ಈಗೇನು ತರಕಾರಿ ಎಲ್ಲ ಒಳಗೈತಿ, ಈ ಸೋಯಾಬೀನ್ ಮ್ಯಾಗ ಮುಟ್ಟಾವಲ್ಲ, ಸೋಯಾಬೀನ್ ಹಗರಿರ್ತಾವಲ್ಲ ಅವು. ತೋರ್ಸಾಕತ್ತಾವು ನಾನಾ ಪವರ್ಫುಲ್ ಅಂತೇಳಿ ಮ್ಯಾಗ ಬಿಟ್ಟಾವು. ಈಗ ನೋಡ್ರಿ, ಈಗ ಇದನ್ನ ತಿರುಗಿಸಿ ಕುಕ್ಕರ್ದ ಡಕ್ಕನ್ ಹಾಕಿ ಒಂದು ಸಿಟಿ ಮಾಡಿಸ್ಕೊಂಡ್ಬಿಟ್ನಂದ್ರೆ ಪಲಾವ್ ರೆಡಿ ಅದ ನೋಡ್ರಿ. ಸಣ್ಣನು ಭಾಳತ್ತಾಗತ್ತೆ, ಗೊಟ್ಟಿಂಗ್ ಮಾಡಾಕತ್ತೆ ಪಲಾವ್ ಸಂಬಂಧ. 2 ಜ್ಯೂಸ್ ಬಾಟ್ಲಿ ಖಾಲಿ ಮಾಡಿದೆ ಈಗ ನಾ. ಮಾಡಿದ್ದೇನೆ ಈಗ. ಮತ್ತೆ ನಿಮ್ಮ ಆಗ್ತದೆ ಈಗ 1 ಡಬ್ರಿ ಪಲಾವ್ ಖಾಲಿ ಮಾಡಿ ಈಗ ಮಸ್ತ್ ಐತಿ. ಇವತ್ತು ನೋಡ್ರಿ ನಾವಂತರ ಸ್ಪೆಷಲ್ ಆಗಿ ಏನ್ ಮಾಡಿದ್ವಿ ಅಂತಂದ್ ಹೇಳಿದ್ರ ಸೋಯಾಬೀನ್ ಅದು ಹೋಟೆಲ್ ಸ್ಟೈಲ್ ಪಲಾವ್ ಮಾಡಿದ್ವಿ, ವೆಜಿಟೇಬಲ್ ಪಲಾವ್. ಬರ್ರಿ ಈಗ ಅದನ್ನ ಹೆಂಗೈತಿ ನೋಡೋಣ. ಅನ್ಬಾಕ್ಸಿಂಗ್ ಅನ್ಬಾಕ್ಸಿಂಗ್ ಬಂದೆ ಎದ್ರಾಗ ಹಾಕೋ ಬರ್ತದೆ ಬಂದೆ. ಆಹಾ ವಾಸಿ ಗಮಗಮ. ನೋಡ್ತಮ್ಮನ ಈ ಪಲಾವ್ ಒಳಗೆ ತರಕಾರಿ ಕಡಿಮೆ ಐತಿ, ಸೋಯಾಬೀನ್ ಹೆಚ್ಚಿಗೆ ಐತಿ. ಹಿಂಗಾಗಿ ನಾವು ಇದಕ್ಕೆ ಕೊಟ್ಟಿರುವಂಥ ಹೆಸರು ಸೋಯಾಬೀನ್ ಹೋಟೆಲ್ ಸ್ಟೈಲ್ ಪಲಾವ್. ಅದಕ್ಕೆ ಕುದಿಯಾಕ ಹಾಕಿದ್ದೇನ ಏನ ಅದ ಕುಕ್ಕರ್ ಒಳಗ, ದೊಡ್ಡ ಕುಕ್ಕರ್ ಒಳಗ ಅನ್ನ ತಿನ್ನತ್ತಿದ್ದ ಬಿಡು. ಹುಡ್ಕಾದ ಅದ್ರಾಗ ಚಟ್ನ್ಯಾಗ ಮೆಣಸಿಕಾಯಿ ಅದು ಹುಷಾರ್ ನೋಡ. ತಿಂದು ಟೇಸ್ಟ್ ಹೇಳ್ಬೇಕು ನೀವು ಹೆಂಗಾಗೈತೆ. ಯಾರಿಗೆ? ವಾಸನಿನ ಮಸ್ತ್ ಬರತೈತೆ ಅದ್ರದ್ದು. ಆರಾಮ್ಸಿರ್ತಮನ್ನ ಬಿಸಿ ಐತಿ, ಹಗರ್ ತಿಂದ ಹೇಳಿ ಏನು ಅರ್ಜೆಂಟ್ ಇಲ್ಲ. ಆಹಾ ಮಸ್ತ್ ಐತಿ. ಹಾಂ ಸಾನ್ಯಾ ಚಟ್ನಿ ಆಯ್ತು. ಅಯ್ಯೋ ಈಗ ನಾನು ತಿನ್ನೋದನ್ನ ಗಾಂಧಿ ನನಗೆ ತಗೊಂತಿರ್ತೇನೆ. ಹಾಂ ಸ್ಪೆಷಲಿ ಪಲಾವ್ ಮಾಡಿದ್ದು ನಿನ್ನ ಸಂಬಂಧ, ನಿಮ್ಮ ಮಮ್ಮಿ ಸಂಬಂಧ. ಯಾಕಂದ್ರೆ ರೋಜಾ ನಮ್ಗೆ ಏನು ಹಾಕ್ಯಂತ ತಿನ್ನಂಗಿಲ್ಲ ಅಂತ ಹೇಳಿದ್ರೆ ಮೊಸರು ತೆಗಿತೀನಿ, ಮೊಸರು ಹಾಕ್ಯಂತ ತಿನ್ಬಿಡು ನೀನು. ಆರ್ಸ್ಕೊಂಡು ತಿನ್ನಕ್ಕೆ ಹೋಗ್ಬೇಡ ನೀನೆಲ್ಲ. ಮೆಣಸಿಕಾಯಿ ಆರಿಸಿದ್ನ ಅದನ್ನ ಆರಿಸಿದ್ನ ಅಂತೇಳಿ. ಅಯ್ಯೋ ತಡಿ ಇಲ್ಲ, ನೀ ಹಾಕಿ ಅಂತ ಮೆಣಸಿನ್ಕಾಯಿ ತಿಂತೇವೆ. ಆಮ್ಯಾಗ ಮಸೂತಿಗೆಲ್ಲ ಕೊಡ್ಸ್ಬೇಕಲ್ಲ ಫ್ರೂಟ್ಸ್. ಈಗ ಇದ್ರಾಗ ಗುರುವಾರ ದಿನ ಯಾವಾಗ ಕೊಡ್ಸೋಣ? ಸತ್ತವ ರೋಜಾ ಕೊಡ್ಸೋನು ಏನ ಈಗ ಯಾವಾಗ ನಡಕ್ ಕೊಡ್ಸೋನು? ಅದಕ್ಕೆ ಬಿಡ ಯಾವಾಗ ಕೊಟ್ಟು ನೋಡ್ತೈತಿ. ಅಂದ್ರೆ ಹೆಂಗಿದೆ ಅಂತ ಹೇಳಿದ್ರೆ ಸತ್ತವ ರೋಜಾ ಅಂತ ಹೇಳಿದ್ರೆ ಎಲ್ಲಕ್ಕಿಂತ ದೊಡ್ಡ ರೋಜಾ. ಸತ್ತವ ರೋಜಾ ದಿನ ಕೊಡ್ಸಂತಾವ. ಮೊಸರು ಮತ್ತು ಸ್ಪೆಷಲ್ ಮತ್ತು ಮೊಸರು ಬೇರೆ ಸಣ್ಣ ನೋಡಿಲ್ಲಿ ಅದ್ರೊಳಗೆ ಎಲ್ಲ ಹಾಕೈತಿ. ಉಪ್ಪು, ಖಾರ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಎಲ್ಲ. ಅವ್ರು ಅದೇನು ಮಾಡ್ರ ಅಂತ ಬರೀ ಮೊಸರು ಟೇಸ್ಟ್ ಬೇರೆ, ಇದೆಲ್ಲ ಹಾಕಿರ್ತೇವಲ್ಲ ಇದು ಬೇರೆ. ನೀನು ಊಟ ಮಾಡ್ಬಿಡ ಲೈಟಾಗಿ. ಒಂದಪ್ಪ ಈಗ ಆಮೇಲೆ ಉಣ್ತೀನಿ. ಹಾಂ ಸಾನಿಯಾ ಬಿಸಿ ಐತಿ ಹೆಂಗೆ ಟೇಸ್ಟ್? ಬಿಸಿ ಐತಿ? ಮೊಸರೊಳಗೆ ಟೇಸ್ಟ ಬಿಸಿ ಐತಿ? ಹೆಂಗೈತಿ ಸಾನಿಯಾ? ಹಾಂ ಸಾನಿಯಾ ಹಾಂ ಹಾಂ ಸಾನಿಯಾ ಮಸ್ತ್ ಆಗೈತಿ. ಚೆನ್ನಾಗೈತಿ? ಮಸ್ತ್ ಆಗೈತಿ. ಚೆನ್ನಾಗೈತೆ. ನಾ ಮಾಡಿದ ಅಡಿಗೆ ಯಾವಾಗ ಫೇಲ್ ಆಗಂಗಿಲ್ಲ. ಹಾಂ ಫೇಲ್ ಆಗಂಗಿಲ್ಲ. ಫೇಲ್ ಆಗಕ್ಕೆ ಕೊಡಂಗನೇ ಇಲ್ಲ. ಹಾಂ ಕೊಡಂಗಿಲ್ಲ ನೀನು. ನೀ ಅಂದ್ರೇನೆ ನಿನ್ನ ಅಡುಗೆ ಅಂದ್ರೇನೆ ಮಿಸ್ಟೇಕ್ ಮಾಡಿದ್ರೆ ನೋಡಿ. ಏನು ಮಾಡಂಗಿಲ್ಲ. ಅದಕ್ಕೆ ನಿಮ್ಮನ್ನ ಹೇಳ್ತಿದ್ದಲ್ಲ ಎತ್ತರ ಪತ್ರ ಏನೇನು ಮಾಡ್ಕೊಡಾಕತ್ತಾಳ ಮಮ್ಮಿ ಅಂತೇಳಿ. ಅದು ತಮ್ಮನ ಹೋಳ ಸ್ಟೈಲ್ ಅದ. ಹಿಂಗಲ್ಲ ತಮ್ಮನ ತಮ್ಮನ್ನ ಫಸ್ಟ್ ಕನ್ಫ್ಯೂಸ್ ಮಾಡ್ತಾಳೆ, ಆಮ್ಯಾಗ ಏನು ಮಾಡ್ತಾಳೆ ಅದಕ್ಕೆ ಅದನ್ನು ಕ್ಲಿಯರಿಟಿ ಕೊಡ್ತಾಳೆ.